ಹಲೋ ಹಾಯ್. ಮತ್ತೆ ಗನಾಗಿದ್ದೀರನ? ಎಂತ ಮಾಡ್ತಿದ್ರಿ? ಕಾಫಿ ಕುಡ್ದು ಆತ? ಹೊತ್ತಣಿಕೆ ಅಂತ ಇಂದ ಎದ್ದಿದ್ದೆ, ಒಂಚೂರು ಹೊತ್ತಣಿಕೆನೆ ಎದ್ದಿದ್ದೆ. ಇವ್ರ ಮಾರ ರಾಮಣ್ಣವ್ರ ಮನೇಲಿ ಒಬ್ಬ ಒಂದು ಅಡಿಕೆ ಒಂದು ಹಂಡೆ ಇದ್ದಿದ್ದ ಬೇಸಕ್ಕಾಗ್ಲಂತೆ ಮನೆ ಹತ್ರ ಇಲ್ಲಿ ತಂದು ಬೇಯಿಸ್ಕೊಂಡು ಹೋಗ್ತೀನಿ ಅಂತ ಕೊಟ್ಟ. ಮತ್ತು ಇನ್ನೇನು ಗೊತ್ತಿ ಸಾಯಿದ ಅಂಥೇಳಿ ಹ್ಞೂ ಅಂತೇಳಿ ಹೇಳಿದ್ವಾ. ಅಡಿಕೆ ಅಲ್ಲಿ ಬೆಂಕಿ ಹಾಕಕ್ಕಂತ ಅವರೆಲ್ಲ ಬಂದರು. ಮತ್ತೆ ಎಲ್ಲ ಏನು ಗಿಜಿ 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 ಮಾತಾಡೋಕೆ ಶುರು ಮಾಡ್ಕೊಂಡ್ರು. ಕಣ್ಣಿನ ಇದ್ದೇ ಹತ್ತಲ ಕಣ್ಣು ಬಿಟ್ಕೊಂಡೆ ಅಂತ ಮುನ್ಕಿಣದ ಬೆಳಕು ಬಿಟ್ಟ ಮೇಲೆ ಎದ್ದೆ ಒಂಚೂರು ಹೊತ್ತಡಿಕೆನೇ ಆಗಿತ್ತು. ಖಾಲಿ ಕಾಪಿ ಕುಡ್ಕೊಂಡು ಏಲಡಿಕೆ ಹಾಕಿ ತೊಪ್ಕೊಂಡು ಬಂದು ಕೂತಿದ್ದೆ. ಹಾಂ, ಯಾರದ? ಅಲ್ಲ, ಅವ್ರ ಮನೆ ಅಡಿಕೆ ನಿಮ್ಮ ಮನೇಲಿ ಬೇಯಿಸೋಕ್ಕೆ ಅವ್ರ ಮನೇಲಿ ಇರ್ತಿದ್ರೆ ಎಂಥದ್ರಲ್ಲಿ ಬೇಯಿಸ್ತಿದ್ರು ಕೇಳ್ತಿದ್ದೀರಾ? ಅದು ಒಂಥರ ಭಾಳ ಚೆಮ್ತಿದ್ದೀರಿ ನೀವು. ಮಾತಾಡ್ಬೇಕಾದ್ರೆ ಎಂಥರೊಂದು ಇದು ಕಂಡು ಹಿಡ್ದೇ ಬಿಡ್ತೀರಿ. ಮತ್ತೆಂತ ಅಲ್ಲ, ಅವ್ರ ಮನೆ ಹಂಡೆ ಬಟ್ಟೆ ಬಿಟ್ಟಂತ್ರಿ. ನಿನ್ನೆ ಚೋಗ್ರೆಲ್ಲ ಹಾಕಿ ಅರ್ಧ ಚೋಗ್ರ ಹಾಕಿದ್ನಂತೆ ಪುಣ್ಯಕ್ಕೆ. ನೋಡಿದ್ರೆ ಏನು ಇಷ್ಟು ದೊಡ್ಡ ಬಟ್ಟೆ ಬಿದ್ದಂಗೆ ಬಿದ್ದದಂತೆ. ಮಾಡೋದು ಹಾಗೆ. ಹೋಗಿ ಒಂದು ಸಿಲವರದ ಹಂಡೆ ತರಕ್ಕೆ ಎಷ್ಟು ಹೊತ್ತು ಬೇಕಾತಿತ್ತ? ಪ್ಯಾಟಿಗೆ ತಂದಿದ್ರೆ ತರಬೇಕಿತ್ತ. ಈಗ ಎಂತ ಮಾಡೋದು, ಇದು ಬೇಯಿಸ್ಲೇಬೇಕಲ್ಲ ಮರೆಯ ಅರ್ಧಂಬರ್ಧ ಆದದೆ ಅಂತ ಹೇಳು ನಿಂದ ಚೋಗ್ರು. ನಮ್ಮನೇಲಿ ಪಾಪಣ್ಣ ಬೈದ. ಅಲ್ಲ, ಅಡಿಕೆ ಒಂದು ತಗೊಬರೋದು ಬಿಟ್ಟು ಆ ಚೋಗ್ರ ಅಂತ ತಗೊಬಂದಿ ಅಂದೆ. ಚೋಗ್ರು ನಮ್ಮನೇಲಿ ಇಲ್ಲ. ಅಡಿಕೆ ಎಷ್ಟು ಹಂಡೆ ಜಾಸ್ತಿ ಬೇಯ್ತಾವೋ ಅಷ್ಟು ಚೆನ್ನಾಗಾಗ್ತದೆ ಚೋಗ್ರು. ಹೌನ್ರಿ, ನಮ್ಮ ಪಾಪಣ್ಣನ ಹತ್ರ ನಾನು ಅದೇ ಹೇಳಿದೆ. ಹಿಂದಿನ ಕಾಲರೇ ಅದು ಅಟ್ಟೆಲ್ಲ ದುಡ್ಡು ಮುಂದೆ ಸತಿ ಕೈಯಲ್ಲಿ ಇರಲ್ಲ ಅಂತ. ಈಗ ಹಂಗೆ ಯಾರ ಮನೇಲಿ ಪೂಟ್ ದುಡ್ಡು ಇಲ್ಲದೆ ಇದ್ದಂಗೆ ಇರ್ತದೆ ನೋಡೋಣ ಹೇಳಿ. ಸಾಧಾರಣ ಎಲ್ಲರ ಮನೆಯಲ್ಲೂ ಇರ್ತದೆ ಹಂಡೆ. ಒಟ್ಟೆ ಅದಕ್ಕೆ ಅವನಲ್ಲೇ ಬಿಟ್ಟು ಹೋಗಿ ಒಂದು ಹಂಡೆ ತಗೊಬಂದ್ಬಿಟ್ಟಿದ್ರೆ ಮಾಲಿಗೆ ಮಾಲು ಆತಿತ್ತ. ಈಗ ಅದು ಯಾರಿಗೊಂದು ಇದು ಕೆಲಸ ಆದಂಗೆ ಆತಿತ್ತು. ಹಾಂ, ಅವನಿಗಷ್ಟೊಂದು ತಿಳುವಳಿಕೆ ಇಲ್ಲ. ಈಗ ಅಪ್ಪನ ಗಟ್ಟಿ ಇರೋಷ್ಟೊತ್ತಿಗೆ ಎಲ್ಲ ಜವಾಬ್ದಾರಿ ಅವರೇ ತಗೊಂಡು ಮಾಡೋರು. ಊರಲ್ಲೊಂದು ಚೆನ್ನಾಗಿದ್ದ. ಈಗ ಅಪ್ಪ ಇಲ್ಲ, ತಾಯಿ ಹಾಸಿಗೆ ಹಿಡ್ದಾರೆ. ಅವನಿಗೆ ಎಂಥದ್ದು ಗೊತ್ತಾಗಲ್ಲ. ತೆಗಿರತ್ಲೆ ಎಂತಿ ಚುರುಕು. ಅದು ಸೊಡ್ಡಿಗೆ ಅಲ್ಲಿ ಹಿಟ್ಟಿತ್ತಂದ್ರೆ ಚುರುಕಿಗೆ ಹೋದವ ಬಾರ. ಬೇಕಾಗಿದ್ದು ಕುಂದಕ್ಕೂ ಚುರುಕಿಲ್ಲ. ಒಂದೇ ಒಂದಿನ ಯಾರ ನೋಡಿ ಮನೇಲಿ ಹುಡುಗನ ಪಾಪಣ್ಣ ಯಾರೋ ಮಾತಾಡೋಷ್ಟೊತ್ತಿಗೆ ಹೇಳೋದಲ್ಲಿಸಿದ್ದೆ. ಈಗ ಬಟ್ಟೆ ಕೊಂಡ್ಕೊಳಕ್ಕಂತ ಒಂದು ದಿವ್ಸ ಪ್ಯಾಟಿಗೆ ಹೋದಾಗ ಆ ಕೊಂಡ್ಕೊಂಡು ತಂದು ಬಟ್ಟೆ ಹಾಕೊಂಡು ಹೋಗೋಕ್ಕೆ ಅಂತ ಮತ್ತೊಂದು ದಿವ್ಸ ಪ್ಯಾಟಿಗೆ. ಇದೇ ಕೆಲಸ ಅಂದ್ಬಿಡಿ ಅದಕ್ಕೆ. ದಿನದಲ್ಲಿ 3 ದಿವಸ ಅದೇನಾದ್ರು ಮನೇಲಿ ಇದ್ದು ಬಿಟ್ರೆ ಅದೇ ಅಲ್ಲ, ವಾರದಲ್ಲಿ 3 ದಿನ ಮನೇಲಿ ಇದ್ದು ಬಿಟ್ರೆ ಅದೇ ಹೆಚ್ಚು ಅಂತ. ನಡಲಿ ಅದೇ ನೋಡಿ, ಮನೆ ಸಾರನ್ನು ಹೋಗಲ್ಲ ದಿನ ಹೋತದಲ್ಲ ಪ್ಯಾಟಿಗೆ. ಅಂದರೆ ಸಾರ್ದು ಕೆಲ್ಸಿದ್ದು ಹೋಗ್ತದೆ, ಸುಮ್ಮನೆ ಎಲ್ಲಿ ಹೋಗ್ತದೆ ಪ್ಯಾಟಿಗೆ. ಕಲ್ವಿದ್ದು ಕೆಮ್ಮು ಮಾರ. ನೀವು ಹೇಳ್ದಂಗೆ ಹಂಡೆ ಬಟ್ಟೆ ಬಿತ್ತು ಅಂತೇಳಿ ಬೇರೆ ಹಂಡೆ ತಂದು ಕೂರ್ಸ್ಕೊಳ್ಳೋದು ಒಳ್ಳೇದು ಅಲ್ಲ. ಅಡಿಕೆಗೂ ಚಿಗುರು ಗೂಡೆ ತಗೊಂಡೋಗಿ ಬೇರೆ ಮನೆಗೆ ತಗೊಂಡೋಗೋದು ಒಳ್ಳೇದು ನೋಡ. ನೀವು ಹೇಳಿ ಅದರಲ್ಲೇ ಗೊತ್ತಾಗ್ತದಲ್ಲ. ನಿಮ್ಮ ಹೆಸರು ಅಜ್ಜೇನು ಸುಮ್ಮನೆ ಇದ್ರ ಅಂತ ಮಾಡಿದ್ರ? ಅವ ಅಡಿಕೆ ಬೇಯ ತನಕ ಅವನ ಕಿವಿಗೆ ಸುಖ ಇಲ್ಲ ಅಂದ್ಬಿಡಿ. ಇವತ್ತು ಮನೆಗೆ ಹೋಗೋಕ್ಕೂ ಬಿಡ್ಲ. ನೀ ಹಿಂಗೆ ಮಾಡ್ತೀಯಲ್ಲ ಪೂರ್ತಿ ಹಿಂಗೆ ಹೇಳಿದ್ನೇ ಹೇಳ್ತೀಯ. ಮನೆ ಸಂಸಾರ ಮಾಡ್ಕೊಂಡು ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ. ಒಂದು ಹಂಡೆ ತರೋಕ್ಕಾತಿರ್ಲನು. ನಾನೀಗ ಸಾಯಿ ಮುದ್ಕ ನಂಗೆ ಹತ್ರ ಹೇಳಿದ್ರೆ ನಾನು ಹೋಗ್ತೀನಿ. ಎಷ್ಟು ದುಡ್ಡದೆ ನನ್ನ ಹತ್ರ, ನಿನ್ನ ಹತ್ರ ಯಾಕಿಲ್ಲ? ಅಯ್ಯೋ 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 ಹೇಳಿದ್ರೆ ನೋಡಿ ಒಂದು ಹೇಳು ಒಂದು ಬಿಡ್ಲ. ನನಗೆ ಕೇಳಿ ಒಂದು ನಮ್ಮನೆ ಅಲ್ವರ್ಕಾಗಿ ಚಿಂಗೆ ಬಂದಿದ್ದು ನಾನು. ಅದು ಒಂದು ಕೆಲಸ ಆಗಿದೆ. ನಮ್ಮ ಸಾರದಲ್ಲೇ ಅಂತಾರೆ ಕೆಲಸ ಮಾಡ್ತಾ ಹಿಂದೆ ಮುಂದೆ ಓಡಾಡ್ತಿರ್ತದಲ್ಲ, ಅದ್ರ ಹೋಟಿ ಮೇಲೂ 4 ಮಾತಾಡೋದು ಅವ್ನು ಹಿಂತಿಗೆ. ಏನು ಗತಿ ಸಾಯ್ತೀರಿ, ಎಲ್ಲಿಗೆ ನಮ್ಮನೆಲ್ಲ ಸಸಿಗೆ ಹಿಡ್ಕೊಬಿಡ್ತದೆ ಅಂತ ನಂಗೆ ಹೆದರಿಕೆ ಆಗಿ ಹೋಗಿತ್ತು. ಹಿಂದೆಲ್ಲ ತಾಮ್ರದ ಹಂಡೆನೇ, ಅಡಿಕೆ ಸ್ವರೂಪ ಆದ್ರೆ ತಾಮ್ರದ ಹಂಡೆನೇ ತಂದು ಕೂರಿಸಿರೋರು. ಅದೇ ಒಂದು ಹೆಮ್ಮೆ. ಆವಾಗ ಅಡಿಕೆ ತೋಟಿದ್ದರ ಮನೇಲಿ ತಾಮ್ರದ ಹಂಡೆ ಇರಲ್ಲ ಅಂದ್ಬಿಟ್ರೆ ಅಯ್ಯೋ ಇವ್ರಂತ ಅಂತ. ಈಗ ಥರದ ಹಂಡೆಲ್ಲ ಬಂದವೆ ಬಿಡಿ. ಈಗ ನಮ್ಮ ಕಾಲದಲ್ಲೆಲ್ಲ ಒಂದು 50-60 kg ಬೇಯ ಹಂಡೆ ಅದೇ ಮನೇಲಿ ಅಂದರೆ ಬಹಳ ದೊಡ್ಡ ಸಾಹುಕಾರರು ಅಂತ. ಈಗ 4-5 ಕ್ವಿಂಟಲ್ ಒಂದೇ ಸತಿ ಬೇಯ್ತಾವಂತೆ ಹಂಗಿದ್ದೆ ಹಂಡೆ. ಇಲ್ಲ, ನಮ್ಮ ಮನೇಲಿಲ್ಲ. ನಮ್ಮ ಮನೇಲಿ ಒಂದು 40-45 kg ಬೇಯ್ತದೇನೋ ಸುಮ್ಮನೆ ಅಂತ ಕೇಳ್ಬೇಕು. ಗುಣಪಣ್ಣವ್ರ ಮನೆಯಲ್ಲೇ ಒಂದು
ಕ್ವಿಂಟಲ್ ಬೇಯ್ತದೆ. ಆವಾಗ ರಘುವೀರಣ್ಣರ ಮನೆಯಲ್ಲೇ 2.5-3 ಕ್ವಿಂಟಲ್ ಬೇಯ್ತಿತ್ತಂತೆ ಒಂದೇ ಸತಿ. ಹಂಗಿದ್ದೊಂದು ಹಂಡೆ ಇತ್ತು. ಈಗ ಅದೇ ಅವ್ರ ಮನೇಲಿ ಅದೇ ಅಡಿಕೆ ಒಲೆ ಹಂಡೆ ಎಲ್ಲ ಅದೇ, ಆದರೆ ಎಲ್ಲ ಕೊಡ್ತಾರಲ್ಲ, ಚೇಣಿ ಕೊಡ್ತಾರಲ್ಲ, ಮಾಡಾರೆ ಯಾರು ಅವ್ರ ಮನೇಲಿ. ಹ್ಞೂ, ಅದೇನೋ ಹೌದು ನೀವು ಹೇಳ್ದಂಗೆ ಚೇಣಿ ಮಾಡಾರೆ ಈಗ ಅಡಿಕೆ ತೋಟ ಇದ್ದಕ್ಕಿಂತನೂ ದೊಡ್ಡ ಸಾಹುಕಾರರಾಗಿ ಹೋಗ್ಯಾರೆ. ನಾನು ಎಷ್ಟು ಸತಿ ಜ್ಞಾನ ಮಾಡ್ತೀನಪ್ಪ. ಅವನಮ್ಮನೆ ಆಳು ಸಂಬಳ ಇದು ಕೊಟ್ಟು ಇಲ್ಲಿ ಉದ್ರಿಗೆಲ್ಲ ಒಟ್ಟು ರೇಟ್ ಕೊಟ್ಟು ಅದು ಹೆಂಗೆ ಅವ್ರಿಗೆ ಗೀಡ್ತದೋ ಏನೋ ನಂಗಂತೂ ಗೊತ್ತಿಲ್ಲ. ಅದೇ ಒಂದು ಬಿಸ್ನೆಸ್ಸು ಅವರಿಗೆ. ನಮ್ಮೂರಲ್ಲೇ ನಾನು ನೋಡಿದ್ನಪ್ಪ, ಆಚೆ ಈಚೆಗೆಲ್ಲ ಎಂತಕ್ಕೆ ಹೇಳ್ಬೇಕು, ಒಂದು ಹೆಚ್ಚಂದ್ರೆ ಒಂದು 2 ಕ್ವಿಂಟಲ್ ಅಡಿಕೆ ಆಗ್ತದೇನೋ. ಆ ಅಡಿಕೆ ಕೊಯ್ಲು ಸುರ್ನೆಲ್ಲ ನೀವು ಅವ್ರ ಮನೆ ಅಂಗಳ, ಅವ್ರ ಮನೆ ಅಡಿಕೆ ಹಂಡೆ ಎಲ್ಲ ನೋಡಿಬಿಟ್ರೆ ಇವರು 2,000 ಮಣ ಅಡಿಕೆ ಆಗ್ತದೆ ಇವರಿಗೆ ಅನ್ಬೇಕು. ಆದರೆ 2,000 ಮಣಕ್ಕಿಂತನೂ ಜಾಸ್ತಿ ಬೇಯಿಸ್ತಾರೆ ಅವ್ರ ಮನೆದಲ್ಲ, ಎಲ್ಲ ಚೇಣಿ. ಹ್ಞೂ ರೀ, ಅವ್ರ ದಸೆಯಿಂದನೇ ಈ ಕೊನೆಗಾರರಿಗೂ ಇದು ಎಲ್ಲದು ಸ್ವಲ್ಪ ರೇಟ್ ಹೆಚ್ಚಾದಂಗೆ ಆಗೋದು. ಈಗ ಎಂತ ಗೊತ್ತಾ, ಬರೀ ಲಾಭದ ಜ್ಞಾನ ಇಟ್ಕೊಂಡು ಅವ್ರು ಮಾಡ್ತಾರೆ. ನೀರು ಬಿಡ್ಬೇಕಾ ಬೇಸಾಯ ಮಾಡ್ಬೇಕಾ, ಹೋದ ಕೊನೆ ತಕ್ಕೊಂಡ ಬಂದ, ಒಂದು ಒಳ್ಳೆ ರೇಟಿಗೆ ವ್ಯಾಪಾರ ಆದ್ರೆ ಲಾಭ ಆಗ್ತದೆ. ಹೌದಾ, ಅವರೇನೋ ಕೊಡ್ತಾರೆ. ನಮಗೆ ಸಾಧಾರಣ ರೈತರಿಗೆಲ್ಲ ನಮ್ಮ ಮನೇಲಿ ಬಿಡಿ, ನಾವೇನು ಜನ ತಗೊಳೋದೇ ಇಲ್ಲ, ಮನೆಯೇ ಮಾಡ್ತೀವಿ. ರೈತರ ಮಕ್ಳಿಗೆ ಸ್ವಲ್ಪ ಗೋಳೆ ಆಗ್ತದೆ. ಈಗ ನೀವು ಹೇಳ್ತೀರಿ ನಮ್ಮ ನಾಗಪ್ಪ ಹಾಗಾಗಿ ಹೇಳಿದ ಮಾತು ಕೊಟ್ಟು ದಿನಕ್ಕೆ ಅವ್ನು ಬರೋಲ್ಲ ಎಂತಕ್ಕೆ. ಇದಕ್ಕೆಯ ಈ ಚೇಣಿಯರಿಗೆ ಮುಂದೆ ಹೋಗಿ ಕೊನೆ ತಗೊಬರ್ಬೇಕಾಗಿರ್ತದ. ದುಡ್ಡು ಜಾಸ್ತಿ ಅಂದರೆ ಅವರು ಲೆಕ್ಕಕ್ಕೆ ತಗೊಳಲ್ಲ. ಒಂದು ದಿವಸ ಕರ್ಕೊಂಡು ಹೋಗ್ತಾರೆ, ಬಿಡ್ತಾರೆ, ಸುದ್ದಿ ಹೊಡೆಯಲ್ಲ, ಎಂಥದೇ ಇಲ್ಲ. ಹಾಗಾಗಿ ಈ ನಾಗಪ್ಪನ ಕತೆ ಬಿಡಿ, ಅವನಿಗೊಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ, 2 ಕೊಟ್ಟೆ ಕೊಡ್ತೀನಿ ಅಂದರೆ ಸಾಕು, ಹೋಗಿ ಆತ ಅವ್ರ ಹಿಂದೆ. ಹೋಗಿ ಆತ. ಈಗ ಮಾತು ಕೊಟ್ಟಿದ್ದೆ ಅಂತ ಅವನಿಗೆ ಜ್ಞಾನ ಇರಲ್ಲ. ಅಯ್ಯೋ, ಹಂಗಾಗಿ ಅಷ್ಟಾವತ್ತು ಯೋಚನೆ ಮಾಡಿದ್ದ ಅಂತ ನಮ್ಮ ಪಾಪಣ್ಣ, ನಿಂಗೆ ಕೈಯಂ ಬರೋರು ಬೇಡ ನಿಂಗೆ, ಅಲ್ಲಿ ಹೋತಿಯಲ್ಲ ಅಂತ. ಅವೇನಾದ್ರು ಹೇಳಿದ ಮಾತು ಸರಿ ಕೇಳ್ತಾನೆ ಅಂತ ಮಾಡಿರ. ಅನಿಲ್ನು ಬಂದು ಒಂದಿನ ಹೇಳ್ದ, ನಿಮಗೆ ಎಂತಾರು ಒಂಚೂರು ಹರ್ಕತ್ತಾತು ಅಂದ ಕೂಡಲೇ ಇಲ್ಲಿ ಊರು ಮನೆ ಇರಬೇಕು, ಯಾವ ಒಂದು ಉಪಕಾರ ಮಾಡೋಕ್ಕಾರ ಊರು ಮನೆ ಇರಬೇಕು. ಈಗ ನಮಗೇನಾರು ಹರ್ಕತ್ತದೆ ಅಂತ ನೀವು ಬೇರೆ ಹೋಗ್ತೀರಿ, ಇನ್ಮೇಲೆ ನಾವು ಎಂಥದ್ದು ಇದು ಮಾಡಲ್ಲ ಅಂತ ಹೇಳ್ದಕ್ಕೂ ಪ್ರೇಮ ಏನು ಕಾಲು ಹಿಡಿಯೋದೊಂದು ಬಿಡ್ತೇನ, ಎಂತ ಮಾಡ್ತದೆ. ಈಗ ಹಂಡೆ ಒಟ್ಟು ಬಿದ್ದು ಸುದ್ದಿಗೆ ಹೋಗಿ ಈಗ ಚೇಣಿ ಮಾಡೋರು ಸುದ್ದಿ ಬಂದು ಕುತ್ಕೊಂಡ್ರಲ್ಲ ಅಂತೀರಿ. ಮಾತಾಡ್ತಾ ಒಂದಕ್ಕೊಂದು ಸೇರ್ಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗೋದು ಹಂಗೆ ಆಗ್ತದೆ. ಅದಕ್ಕೆ ಹಂಡೆ ಸುದ್ದಿ ಬಂತ ಹೇಳ್ತಾ ಅಡಿಕೆ ಬೇಯಿಸೋ ಸುದ್ದಿಗೆ ಹೋಗಿ ಚೇಣಿಯರ ಸುದ್ದಿನೂ ಬಂದೋತು. ಅಲ್ಲಡಲ್ಲಿ ಗೌಡ್ರದ್ದು ಅಂತಂದ್ರೆ ಜೋರು ಮಾತು ಕೇಂಡಂಗೆ ಆಗ್ತದೆ. ಯಾರಿಗಪ್ಪ, ಶಾರದಿಗೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ರಾಮಣ್ಣನ ಮಗಗ. ಇವರು ಮಾಡೋ ಕೆಲಸ ಒಂದೆರಡಲ್ಲ. ಹೊತ್ತು ಆತ, ಇಂದಿಗೆ ಸಾಕು, ನಾಳೆ ಸಿಕ್ಕನತ.